ಜೆಡಿಎಸ್ನ ಸಂಘಟನೆಯ ಬಲವರ್ಧನೆಗೆ ಇವತ್ತು ಮಧ್ಯ ಕರ್ನಾಟಕ ತಲುಪಿದೆ. ವಾರದ ಬಳಿಕ ಜನರೊಂದಿಗೆ ಜನತಾದಳ ಅಭಿಯಾನ ಶುರುವಾಗಿದೆ. ಹರಿಹರಕ್ಕೆ ಭೇಟಿ ನೀಡಿ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಹೋರಾಟಕ್ಕೆ ನಿಖಿಲ್ ಬಲ ತುಂಬಿದರು. 2028ರಲ್ಲಿ ದೋಸ್ತಿ ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೆ ಒಗ್ಗಟ್ಟಿನ ಪಣ ತೊಟ್ಟರು. ಬಹುದೂರ ಸಾಗಬೇಕಿರುವ ಹೋರಾಟಕ್ಕೆ ಅಲ್ಪ ವಿಶ್ರಾಂತಿ. ಈಗ ಬ್ಯಾಕ್ ಟು ಪೆವಿಲಿಯನ್. ಮಧ್ಯ ಕರ್ನಾಟಕದಿಂದ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಬ್ಯಾಟಿಂಗ್ ಆರಂಭವಾಗಿದೆ. ದಶಕದ ಬಳಿಕ ಹರಿಹರದಲ್ಲಿ ಪತಾಕೆ ಹಾರಿಸೋಕೆ ಜೆಡಿಎಸ್ ಸಮರಕ್ಕೆ ನಿಂತಿದೆ. ದೋಸ್ತಿ ಕ್ಷೇತ್ರದಲ್ಲಿ ಫ್ರೆಂಡ್ಶಿಪ್ ಫೈಟ್ಗೆ ರಣತಂತ್ರ ರೂಪಿಸುತ್ತಿದೆ. ಮಾರ್ಜಿನ್ ಪ್ಯಾಚಪ್ ಮಾಡೋಕೆ ನಿಖಿಲ್ ದಾಂಗುಡಿ ಇಟ್ಟಿದ್ದಾರೆ. ವಾರದ ವಿಶ್ರಾಂತಿ ಬಳಿಕ ಶುರು ನೋಂದಣಿ ಸಂಕ್ರಾಂತಿ. ಕ್ರಾಂತಿವೀರ ರಾಜಣ್ಣ ವಜಾ ಮಾಡಿದ್ದಕ್ಕೆ ನಿಖಿಲ್ ಕಿಡಿಕಿಡಿ. ಐತಿಹಾಸಿಕ ಮತ್ತು ಪೌರಾಣಿಕ ಹರಿಹರದ ಹರಿಹರೇಶ್ವರ ದೇವಾಲಯದಲ್ಲಿ ದರ್ಶನ ಪಡೆದ ನಿಖಿಲ್ ಜನರೊಂದಿಗೆ ಜನತಾದಳ ಯಾತ್ರೆ ಆರಂಭಿಸಿದ್ರು. ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೂ ಮುನ್ನ ದಾವಣಗೆರೆಯ ಪಿಜಿ ಬಡಾವಣೆಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಭೇಟಿ ನೀಡಿ ಗುರುರಾಯರ ಆಶೀರ್ವಾದ ಪಡೆದ್ರು. ಆ ಬಳಿಕ ಹರಿಹರ ಪಟ್ಟಣಕ್ಕೆ ಆಗಮಿಸಿದ ನಿಖಿಲ್ಗೆ ಅದ್ಧೂರಿ ಸ್ವಾಗತ ಸಿಕ್ತು. ಭಾಗೀರಥಿ ಕನ್ವೆನ್ಷನ್ ಹಾಲ್ ವರೆಗೂ ಬೃಹತ್ ಮೆರವಣಿಗೆಯಲ್ಲಿ ಆಗಮಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ರಸಗೊಬ್ಬರ ವಿತರಣೆಯಲ್ಲಿ ಅನ್ಯಾಯ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಅಭಿವೃದ್ಧಿ ಕಾಮಗಾರಿ ಹಣ ನೀಡದೆ ಬರೀ ಘೋಷಣೆಗಳಿಗೆ ಸರ್ಕಾರ ಸೀಮಿತವಾಗಿದೆ. ಸರ್ಕಾರದ ನೀತಿ ಸೇರಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮಾಡಿದ ಅನ್ಯಾಯವನ್ನ ಪ್ರಸ್ತಾಪಿಸಿ ತರಾಟೆ ತೆಗೆದುಕೊಂಡ್ರು. ಇನ್ನು ಬಿಬಿಎಂಪಿ ಸೇರಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಜಂಟಿಯಾಗಿ ಎದುರಿಸಲಿದೆ ಅಂತ ಗೊಂದಲಕ್ಕೆ ತೆರೆ ಎಳೆದ್ರು. ಪರಿಶಿಷ್ಟ ಸಮುದಾಯ ರಾಜಣ್ಣರಿಗೆ ಕಾಂಗ್ರೆಸ್ ಕೊಟ್ಟ ಗೌರವ ಇದೇನಾ ಅಂತ ನಿಖಿಲ್ ವಾಗ್ದಾಳಿ ನಡೆಸಿದ್ರು. ಸ್ಥಳೀಯ ಚುನಾವಣೆಗಳಿರಲಿ ಅಥವಾ ವಿಧಾನಸಭಾ ಚುನಾವಣೆಗಳಿರಲಿ ಮತ್ತಿನ್ಯಾವೇ ಚುನಾವಣೆಗಳಿರಲಿ JDS ಮತ್ತು BJP ಪರಸ್ಪರ ಪ್ರೀತಿ ಪರಸ್ಪರ ಗೌರವ ಪರಸ್ಪರ ಹೊಂದಾಣಿಕೆಯಿಂದ ನಮ್ಮ ಅಲಯನ್ಸು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರಿಗೆ ಗೌರವಯುತವಾಗಿ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೋದಾಗಿತ್ತು. ಆದರೆ ಏಕಾಏಕಿ ಅವ್ರನ್ನ ವಜಾಗೊಳಿಸಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಜುಗುರಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಅವರ ಗೌರವಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಪಕ್ಷಾತೀತವಾಗಿ ಒಂದು ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ವಾರದ ಬಳಿಕ ನಿಖಿಲ್ ಮತ್ತೆ ಮಿಂಚಿನ ಸಂಚಲನ ಶುರುವಾಗಿದೆ. ಮತ್ತೆ ಪಕ್ಷ ಸಂಘಟನೆ ಕಾಯಕ ಆರಂಭವಾಗಿದ್ದು ಜೆಡಿಎಸ್ ಬಲವರ್ಧನೆಗೆ ಟೊಂಕ ಕಟ್ಟಿದ್ದಾರೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.